ಸನ್ಮಾನ್ಯರೇ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪಡಿತರ ವಿತರಕರ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆ ಉದ್ದೇಶ ನಮ್ಮ ದೇಶದ ಆಹಾರ ಸಚಿವರಾದಂಥ ನಮ್ಮ ರಾಜ್ಯದವರೇ ಆದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಬೆಂಗಳೂರಿನಲ್ಲಿ ಸಭೆ ಮಾಡಲಿಕ್ಕೆ ನಾವು ಮನವಿ ಮಾಡಿದ್ದೀವಿ. ಮನವಿಗೆ ಅವರು ಸಭೆಗೆ ಬರಲಿಕ್ಕೆ ಒಪ್ಪಿದ್ದಾರೆ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ನಮ್ಮ ಈ ರಾಜ್ಯದ ಕಾರ್ಡ್ದಾರರಿಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶ. ಏನು ಭಾರತ ರೈಸು, ಭಾರತ್ ಬೇಳೆ, ಭಾರತ್ ಗೋಧಿ ಹಿಟ್ಟು ಮತ್ತು ಭಾರತ್ ಸಕ್ಕರೆ, ಭಾರತ್ ಆಯಿಲ್ ಅಂತ ಇವೆಲ್ಲ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕಾರ್ಡ್ದಾರರು ಕೊಡಿಸ್ಬೇಕು. ನಮ್ಮ ಮಾಲೀಕರಿಗೂ ಸಹ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಕ್ವಾಂಟಿಟಿ ಜಾಸ್ತಿ ಆದಾಗ ಕಮಿಷನ್ ಸ್ವಲ್ಪ ಜಾಸ್ತಿ ಬರ್ತದೆ ಅನ್ನೋ ಉದ್ದೇಶದಿಂದ ಒಂದು ದೊಡ್ಡ ಬೃಹತ್ಕಾರವಾದಂಥ ಸಭೆನ ದೆಹಲಿಯಲ್ಲಿ ಮಾಡಬೇಕಾಯಿತು. ಈ ಸರಿ ಕರ್ನಾಟಕದಲ್ಲಿ ಮಾಡೋಣ ಅನ್ನೋ ಒಂದು ತೀರ್ಮಾನ ಮಾಡಿ ಪ್ರತಿ ಜಿಲ್ಲೆ ಟೂರ್ ಮಾಡ್ತಾಯಿದ್ದೀನಿ. ನಿಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀವಿ, ಈ ಜಿಲ್ಲೆಯ ಎಲ್ಲ ಮಾಲೀಕರು ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕು. ನಿಮ್ಮ ಮನವಿನ ರಾಜ್ಯ ಸಚಿವರು ಬರ್ತಾರಾಗ ಅವ್ರಿಗೆ ಮನವಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು. ಅವ್ರು ಕೇಂದ್ರ ಸರ್ಕಾರದವರು ಸಹ ಕಮಿಷನ್ ಜಾಸ್ತಿ ಮಾಡಲಿ, ಅಲಾಟ್ ಕ್ವಾಂಟಿಟಿ ಜಾಸ್ತಿ ಕೊಡಲಿ. ನಮ್ಮ ಈಗ ಏನು ದಿನೇ ಪ್ರತಿಯೊಂದು ಜಾಸ್ತಿ ಆಗೋದು, ಪೆಟ್ರೋಲ್ ಆಗ್ಬೋದು, ಮನೆ ಬಾಡಿಗೆ ಆಗ್ಬೋದು, ಲೇಬರ್ಸ್ ಚಾರ್ಜ್ ಆಗ್ಬೋದು, ಕರೆಂಟ್ ಚಾರ್ಜ್ ಆಗ್ಬೋದು, ಇಂಟರ್ನೆಟ್ ಆಗ್ಬೋದು, ಇವೆಲ್ಲ ಸಮಸ್ಯೆಗಳಿವೆ ನಮ್ಮ ಮಾಲೀಕರಿಗೆ. ಅದರಿಂದ ಕಮಿಷನ್ನು ಜಾಸ್ತಿ ಕೇಂದ್ರದವ್ರನ್ನ ಕೇಳಬೇಕು. ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಜನಗಳು ಬರಬೇಕು ಅಂತ ಮನವಿ ಮಾಡಲಿಕ್ಕೆ ನಾನು ಪ್ರತಿ ಜಿಲ್ಲೆ ಟೂರ್ ಮಾಡ್ತಾಯಿದ್ದೀನಿ. ಅದರಿಂದ ಒಂದು ಸ್ವಲ್ಪ ಸುದ್ದಿ ಮಾಡಿ ಒಳ್ಳೆಯ ರೀತಿಯಲ್ಲಿ ವಿತರಣೆ ಮಾಡಬೇಕು ಕಾರ್ಡ್ದಾರರಿಗೆ. ನಾವು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯಾರೂ ಭಾಗಿಯಾಗಬೇಡಿ. ಮತ್ತು ಈಗ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿ ಹಣನೂ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯರು, ಮುನಿಯಪ್ಪ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ. ಏನು ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಿ ಸರಿಯಾದ ತೂಕ ಕೊಡಿಸ್ಬೇಕು. ಮತ್ತು ಕಾಂಟ್ರಾಕ್ಟರ್ಗಳು ಯಾವ ಲಾರಿಗಳಿಗೆ ಬಿಟ್ಟಿದ್ದಾರೆ, ಟೆಂಡರ್ ಮೇಲೆ ಯಾವ ಎಂಟ್ರಿ ಆಗಿವೆ ಅವೇ ಲಾರಿಲಿ ಇದು ಮಾಡಬೇಕು. ಬೇರೆ ಲಾರಿಗಳು ಹೋಗಕೂಡ್ದು. ಬೇರೆ ಲಾರಿಗಳಿಗೆ ಇವೇನು ಟೆಂಡರ್ ಆಗಿರೋ ಲಾರಿಗಳಿಗೆ GPS ಅಳವಡಿಸ್ಬೇಕು. ಅದೇನು ಗೋಡನಿಂದ ಎಲ್ಲಿ ಹೋಗ್ತದೆ, ಯಾವ ನ್ಯಾಯಬೆಲೆ ಅಂಗಡಿಗೆ ಹೋಗ್ತದೆ, ಇಲ್ಲ ಕದ್ದು ಮಾರ್ತಾರ ಏನು, ಇವೆಲ್ಲ ಒಂದು ಸಿಸ್ಟಮ್ನ ಅಳವಡಿಸಿದಾಗ ಈಗ ಒಂದು ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ಇದು ಎಲ್ಲೋ ಒಂದು ಕಡೆ ಅಕ್ಕಿ ಹಿಡಿದು ಯಾರೋ ಲಾರಿಯಲ್ಲಿ ತಗೊಂಡೋಗ್ತಾ ಇರ್ತಾನೆ, ಅವ್ನು ಹಿಡ್ಕೊಂಡ್ರೆ ಅಲ್ಲಿ ಬರೋದೇ ಪೇಪರಲ್ಲಿ ಬರೋದು ನ್ಯಾಯಬೆಲೆ ಅಂಗಡಿ ಅಕ್ಕಿ ಹೊಡಿತಾ ಇದ್ದಾರೆ. ಅದು ಮಕ್ಕಳ ಇಲಾಖೆದು ಹೋಗ್ತದೋ ಇನ್ನೊಂದು ಇಲಾಖೆದು ಹೋಗ್ತದೋ ಅದು ಕೇಳಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರು ಕದೀತಾ ಇದ್ದಾರೆ ಅಂತ, ಎಲ್ಲಿ ಕದೀತಾ ಇದ್ದಾರೆ, ಹೆಂಗೆ ಕದೀತಾ ಇದ್ದಾರೆ ಅಂತ ಅದು ಚೆಕ್ ಮಾಡೋದೇ ಇಲ್ಲ. ಅದು ಈ ಪತ್ರಿಕೆಯಲ್ಲಿ ಮತ್ತು ಸುದ್ದಿ ಮಾಡ್ತಾರೆ. ಅದರಿಂದ ನಮ್ಮೇಲೆ ಭ್ರಷ್ಟಾಚಾರ ಇಲಾಖೆಯಲ್ಲಿ ಏನು ನಡೀತಾ ಇದೆ, ಭ್ರಷ್ಟಾಚಾರಗಳು ಗೋಡನ್ಗಳಲ್ಲಿ ಅವಕ್ಕೆಲ್ಲ GPS ಎಲೆಕ್ಟ್ರಾನಿಕ್ ಸ್ಕೇಲ್ ಆಡಿಸಿದಾಗ ಈ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ನಮ್ಮವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಇದು ಅನ್ನ ಹಾಕೋ ಇಲಾಖೆ, ಹೊಟ್ಟೆ ತುಂಬ ಅನ್ನ ಹಾಕೋ ಇಲಾಖೆ. ಯಾರು ಹಸುವಿನಿಂದ ಆ ಅಂಗಡಿಗೆ ಸಂಬಂಧಪಟ್ಟಂಥವ್ರು ಕಾರ್ಡ್ಗೆ ಅಕ್ಕಿ ಸಿಕ್ಕಿಲ್ಲ, ನಮಗೆ ಅಕ್ಕಿ ಕೊಡಲಿಲ್ಲ, ಮಿಸ್ಗೈಡ್ ಮಾಡಿದ್ರು ಅಂತ ಅವ್ರು ಏನೋ ಶಾಪ್ ಹಾಕಿದ್ರೆ ನಮಗೆಲ್ಲ ಒಳ್ಳೆಯದಾಗಲ್ಲ. ಆ ಕಾರ್ಡ್ದಾರರು ಹೊಟ್ಟೆ ತುಂಬಿಸೋದೇ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರ ಕೆಲಸ. ಅದನ್ನು 100ಕ್ಕೆ 95% ಈ ದೇಶಕ್ಕೆ ಮಾದರಿಯಾಗಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಇದೆ ತಪ್ಪು ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ನಾವೆಲ್ಲ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾರೊಬ್ಬರು 20,000 ಜನದಲ್ಲಿ ಯಾರ ಒಂದು 2% ತಪ್ಪು ಮಾಡಿದ್ರು ಅದು ಈ 20,000 ಜನಕ್ಕೂ ಶಾಪ ಆಗ್ತದೆ. ಅದು ಆಗಬಾರ್ದು ಅಂತ ನಿಮ್ಮ ಹೇಳ್ತೀನಿ. ಸರ್, ಈಗ ಎಷ್ಟು